ನಮಸ್ಕಾರ. ಇದಕ್ಕೆ ಕಳ್ನೀಲೆ ಅಥವಾ ಕಳಲೆ ಅಂತಾರೆ, ಇಂಗ್ಲೀಷಲ್ಲಿ ಬ್ಯಾಂಬೂ ಶೂಟ್ ಅಂತಾರೆ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗೋದು. ಈಗ ನೋಡಿ, ಇದನ್ನು ಅಂಗಡಿಯಿಂದ ತಂದು ಇದರ ಲೇಯರ್ಸ್ ಎಷ್ಟು ತೆಗಿಯೋಕ್ಕಾಗುತ್ತೋ ಅಷ್ಟು ತೆಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದನ್ನು ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಳ್ತಿದ್ರೆ ಮಾತ್ರ ಕಟ್ ಮಾಡಲಿಕ್ಕಾಗತ್ತೆ. ಇದರಿಂದ ನಾವು ಸಾಂಬಾರು, ಬಜ್ಜಿ ಮಾಡ್ಕೊಳ್ಬಹುದು. ಈಗ ಇದನ್ನು ಪ್ರಿಸರ್ವ್ ಮಾಡೋಕ್ಕೋಸ್ಕರ ಒಂದು ಗಾಜಿನ ಬಾಟ್ಲು ತೊಗೊಂಡು ಅದಕ್ಕೆ ಕೆಳಗಡೆ ಉಪ್ಪು ಹಾಕ್ಕೊಂಡು ಒಂದು ಲೇಯರು ಕಟ್ ಮಾಡಿದ ಕಳಲೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಮ್ಮೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದು, ಮತ್ತು ಇನ್ನೊಮ್ಮೆ ಕಳಲೆ ಹಾಕ್ಕೊಳ್ಳೋದು. ಮೇಲಿಂದ ಮತ್ತೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ. ಈಗ ಇನ್ನು ಸ್ವಲ್ಪ ಉಳಿದ ಕಳಲೆಯಿಂದ ಈ ಥರ ಕೊಚ್ಕೊಳ್ತಾ ಇದ್ದೀನಿ. ನೋಡಿ, ಇದರಿಂದ ನಾವು ದೋಸೆ ಮಾಡ್ಕೊಳ್ಬೋದು, ಪಲ್ಯ ಮಾಡ್ಕೊಳ್ಬಹುದು, ಚೆನ್ನಾಗಾಗುತ್ತೆ. ಇದಕ್ಕೂ ನಾನು ಉಪ್ಪು ಹಾಕಿ ಪ್ರಿಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಗಡೆ ಉಪ್ಪು, ಮೇಲೆ ಸ್ವಲ್ಪ ಕೊಚ್ಚಿಟ್ಟ ಕಳಲೆ, ಮತ್ತು ಮೇಲಿಂದ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ನೀವು ಇಮಿಡಿಯೇಟ್ ಮಾಡೋದಿದ್ದರೆ ಒಂದು 2ರಿಂದ 3 ದಿನ ನೀರಲ್ಲಿ ನೆನೆಸಿಡಬೇಕು. ಎವ್ರಿಡೇ ನೀರು ಚೇಂಜ್ ಮಾಡಿ ಇಡಬೇಕು. ಇದು ಉಪ್ಪಲ್ಲಿ ಹಾಕಿಟ್ಟಿದ್ದನ್ನು 1 ವಾರ ಬಿಟ್ಟು ಯೂಸ್ ಮಾಡೋಕ್ಕಾಗತ್ತೆ. ಚೆನ್ನಾಗಿ ಇದನ್ನು ನಾವು ತೊಳ್ಕೊಳ್ಬೇಕಾಗತ್ತೆ, ಉಪ್ಪಿನಂಶ ಜಾಸ್ತಿ ಇರುತ್ತೆ. ನೋಡಿ, ಇದು ಈಗ ರೆಡಿಯಾಗಿದೆ. ಧನ್ಯವಾದಗಳು.